ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಮಂಗಳೂರು ಶೈಲಿಯಲ್ಲಿ ಸಿಗಡಿ ಮೀನಿನ ಸಾರು ಪ್ರಾನ್ಸ್ ಕರಿ ಮಾಡಿದ್ದೇನೆ, ಮ್ಯಾಂಗ್ಳೂರ್ ಸ್ಟೈಲಲ್ಲಿ. ಅದು ಯಾವ ರೀತಿ ಮಾಡೋದೆಂದು ಬನ್ನಿ ನೋಡುವ. ಹೊಸದಾಗಿ ಯಾರಾದ್ರು ನನ್ನ ಚಾನೆಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರಾನ್ಸ್ ಕರಿ ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ಪ್ರಾನ್ಸ್ ತೆಗೆದುಕೊಂಡು 1/4 kg ಪ್ರಾನ್ಸ್ ತೆಗೆದುಕೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಬೇಕು. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ತುಪ್ಪವನ್ನು ಒಂದು 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕ್ತಾ ಇದ್ದೇನೆ. ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಅದರ ಜೊತೆಗೆ ಒಗ್ಗರಣೆಯಲ್ಲಿ ಕರಿ ಲೀವ್ಸನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಒಟ್ಟಿಗೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಬ್ರೌನ್ ಕಲರ್ ಆಗ್ತಾ ಬಂತು. ಈರುಳ್ಳಿಯನ್ನು ಸ್ವಲ್ಪ ನಾನು ತೆಗೆದಿಟ್ಟುಕೊಳ್ಳುತ್ತಿದ್ದೇನೆ. ಅದನ್ನೊಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ. ಮೊದಲಿಗೆ ನಾನು ಹುರಿದಿಟ್ಟ ಈರುಳ್ಳಿ 2ರಿಂದ 3 ಬ್ಯಾಡಗಿ ಮೆಣಸು ಮತ್ತು ಗುಂಡು ಮೆಣಸು ಒಂದು 7ರಿಂದ 8 ಸೇರಿಸ್ತಾ ಇದ್ದೇನೆ. ಇದನ್ನು ಚೆಂದ ಮಾಡಿ ಹುರಿಬೇಕು. ಸ್ವಲ್ಪ ಹೊತ್ತು ಹುರಿಯೋಣ. ಈಗ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು, ಒಂದು 2 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಹುರಿಬೇಕು. ಇದಕ್ಕೆ ನಾನು 7ರಿಂದ 8 ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಕೆತ್ತೆ ಮತ್ತು ಲವಂಗವನ್ನು ಕೂಡ ಹಾಕಬೇಕು. ಮಸಾಲೆಯನ್ನು ಸ್ವಲ್ಪ ಹೊತ್ತು ಹುರಿದ ಬಳಿಕ ಅದಕ್ಕೆ ನಾನು ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದು ಸ್ವಲ್ಪ ಹೊತ್ತು ಫ್ರೈ ಆದ ಬಳಿಕ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಹಾಕಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ತಣ್ಣಗಾದ ಬಳಿಕ ಇದನ್ನು ನಾನು ಗ್ರೈಂಡರ್ಗೆ ಹಾಕಿ ರುಬ್ಬುತ್ತಿದ್ದೇನೆ. ಮಿಕ್ಸರ್ ಗ್ರೈಂಡರ್ಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಬುತ್ತಾ ಇದು ಸ್ಮೂತಾಗಿ ಪೇಸ್ಟ್ ಆಗಬೇಕು. ಇದು ರುಬ್ಬಿದ ನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಅರಶಿನ ಮತ್ತು ಉಪ್ಪನ್ನು ಸೇರಿಸಿ ಆ ನೀರನ್ನು ಕುದಿಯಲು ಬಿಡ್ತಿದ್ದೇನೆ. ಅದು ನೀರು ಕುದೀತಾ ಬರುವಾಗ ಕ್ಲೀನ್ ಮಾಡಿಟ್ಟ ಪ್ರಾನ್ಸ್ ಸಿಗಡಿ ಮೀನನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ 2 ಟೊಮೆಟೊವನ್ನು ತುಂಡು ಮಾಡಿ ಸೇರಿಸ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಈ ಪ್ರಾನ್ಸನ್ನು ಬೇಯಲು ಬಿಡೋಣ. ಪ್ರಾನ್ಸ್ ಜೊತೆಗೆ ನಾನು ಅರ್ಧ ಚಮಚದಷ್ಟು ಗರಂ ಮಸಾಲೆ ಕೂಡ ಸೇರಿಸಿದ್ದೇನೆ. ನೋಡಿ, ಮಸಾಲೆ ರುಬ್ಬಿ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ನೋಡಿ, ಈಚೆಯಿಂದ ಪ್ರಾನ್ಸ್ ಕೂಡ ಬೆಂದಿದೆ. ಈಗ ಅದಕ್ಕೆ ಈ ಅರೆದಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಬೆಂದ ಪ್ರಾನ್ಸಿಗೆ ನಾನು ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನೀವು ಹೆಚ್ಚು ನೀರು ಬೇಕಿದ್ರೆ ಸೇರಿಸ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. 10 ನಿಮಿಷ ಆಯಿತು. ಈಗ ಕುದೀತಾ ಬಂತು. ಈಗ ಅದಕ್ಕೆ ಹುರಿದಿಟ್ಟ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ನೋಡಿ, ತಯಾರಾಗಿದೆ ನಮ್ಮ ಪ್ರಾನ್ಸ್ ಕರಿ ಸಿಗಡಿ ಮೀನಿನ ಸಾರು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.